ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನಮ್ಮ ನಾಡಿನ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣವರ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ನಾವು 20ನೇ ಶತಮಾನದ ಮಕ್ಕಳು ಹಾಗೂ ಯುವಕರು ಈ ನಾಡಿನ ಇತಿಹಾಸ, ಇದರಲ್ಲಿನ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಮುಂದಿನ ಭವ್ಯ ಭಾರತದ ಕಲ್ಪನೆಯನ್ನು ಮಾಡುತ್ತಾ ಭಾರತಾಂಬೆಯನ್ನು ಪ್ರಾರ್ಥಿಸುವ. ನಮಗೆಲ್ಲ ಗೊತ್ತು, ಭಾರತಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿಲ್ಲ. ಆಗಸ್ಟ್ 15, 1947 ಮಧ್ಯರಾತ್ರಿ 12 ಗಂಟೆಗೆ ಬ್ರಿಟಿಷರ ಧ್ವಜ ಇಂಚಿಂಚು ಕೆಳಗೆ ಇಳಿಯೋಕೆ ಶುರುವಾಯಿತು. ಆಗ ನಮ್ಮ ಭಾರತದ ಧ್ವಜ ಮೇಲಕ್ಕೆ ಏರಿತು. ಬ್ರಿಟಿಷರು ನೀಡಿದ್ದ ಸ್ವಾತಂತ್ರ್ಯ ಭವ್ಯ ಭಾರತಕ್ಕೇನಲ್ಲ, ಅಲ್ಲಿಂದ ಶುರುವಾಯಿತು ಭವ್ಯ ಭಾರತ. ಸರ್ದಾರ್ ವಲ್ಲಭಾಯಿ ಪಟೇಲರ ಹೋರಾಟದ ಹಾಗೆ ಪ್ರಪಂಚದ ಅತ್ಯುತ್ತಮ ಸಂವಿಧಾನವನ್ನು ರಚಿಸಲು ಪಣತೊಟ್ಟು ಸಾಧಿಸಿದ್ದವರು ಡಾಕ್ಟರ್ BR ಅಂಬೇಡ್ಕರ್. ಭಾರತ ಪ್ರಪಂಚಕ್ಕೆ ಎಷ್ಟೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅತ್ಯಂತ ನೈಸರ್ಗಿಕವಾಗಿ ಶ್ರೀಮಂತ ರಾಷ್ಟ್ರವಾಗಿದೆ. ಹಲವಾರು ವಿದೇಶಿಗರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಅದನ್ನು ನಾವು ತಿಳಿದಿದ್ದೇವೆ. ಜಗತ್ತಿನ ಅನೇಕ ದೇಶಗಳ ಅತ್ಯುತ್ತಮ ಆಡಳಿತ ಅಂಶಗಳನ್ನೆಲ್ಲ ಹುಡುಕಿ ಸೋಸಿ ಒಂದೊಂದನ್ನು ಸೇರಿಸಿ ಜಗತ್ತಿನ ಅತ್ಯುತ್ತಮ ಸಂವಿಧಾನವನ್ನು ರೂಪಿಸಿಕೊಟ್ಟಿರೋ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರ ಒಂದು ಸೆಲ್ಯೂಟ್. ಇಂದು ಭಾರತ ಐಕ್ಯತೆಗೆ, ನಾಗರಿಕತೆಗೆ ಶ್ರೇಷ್ಠವಾದ ಪವಿತ್ರವಾದ ಒಂದು ಗ್ರಂಥ. ಕೇಳಿ ಸೋದರ ಸೋದರಿಯರೇ, ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ. ಎಲ್ಲಾ ಜಾತಿ ಧರ್ಮಗಳಿರಬಹುದು. ಒಂದು ಕಾಲದಲ್ಲಿ ನಾವು ಆ ಧರ್ಮ ಗ್ರಂಥ ಓದಿ ತಿಳಿದು ಸಮಾಜದಲ್ಲಿ ಸಮಾನತೆಯಿಂದ ಒಗ್ಗೂಡಿಸಿರಬಹುದು. ಆದರೆ ಇಂದು ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಸಮಾಜವನ್ನು ಒಡೆಯುವುದಾದರೆ ಅಂಥ ಗ್ರಂಥಗಳನ್ನು ನಿಮ್ಮ ಪಕ್ಕದಲ್ಲಿಯೂ ಕೂಡ ಇಟ್ಟುಕೊಳ್ಳಬೇಡಿ. ಅಂಬೇಡ್ಕರ್ ಅವರು ರಚಿಸಿದಂಥ ಶ್ರೇಷ್ಠ ಸಂವಿಧಾನ ದಿನ ಪಠಣ ಮಾಡಿ ಐಕ್ಯತೆ ಸಹಬಾಳ್ವೆ ಶ್ರೇಷ್ಠ ಜೀವನ ನಡೆಸೋಣ. ನಾವು ಮುಂದಿನ ಪೀಳಿಗೆಯ ಚಿಗುರುಗಳು ಕನಸು ಕಾಣ್ತಾನೆ ಇರ್ತೀವಿ. ಮನೆಯಲ್ಲಿ ತಾಯಿ ಉತ್ತಮ ಅಡುಗೆ ಮಾಡಿರ್ತಾರೆ, ಅದನ್ನು ಸ್ವಚ್ಛ ಪ್ಲೇಟಿನಲ್ಲಿ ಸ್ವಚ್ಛ ಕೈಯಿಂದ ಊಟ ಮಾಡುವುದು ನಮ್ಮ ಕರ್ತವ್ಯ. ಹಾಗೆ ದೇಶಕ್ಕೆ ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದನ್ನು ಒಡಿಸುವುದು ನಮ್ಮ ನಿಮ್ಮಂತ ನಾಯಕರ ಕೈಯಲ್ಲಿದೆ. ಭಾರತ ಪ್ರಜೆಗಳನ್ನು ಆಳುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳು ಕಟ್ಟಳೆಗಳನ್ನು ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ. ಭಾರತೀಯ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು ಇದರಲ್ಲಿ 25 ಭಾಗಗಳು, 12 ವಿರಪಟ್ಟಿ, 448 ಆರ್ಟಿಕಲ್ಗಳನ್ನು ಒಳಗೊಂಡಿದೆ. ಸಂಸತ್ತಿನ ಗ್ರಂಥಾಲಯದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಕೈಬರಹದಲ್ಲಿ ಕ್ಯಾಲಿಗ್ರಾಫಿಕ್ ಪ್ರತಿಗಳನ್ನು ಸಂರಕ್ಷಿಸಲಾಗಿದೆ. ಅವುಗಳನ್ನು ಹೀಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿ ಸಂರಕ್ಷಿಸಲಾಗಿದೆ. ಗಣರಾಜ್ಯೋತ್ಸವದ ದಿನದಂದು ದೆಹಲಿ ರಾಜಪಥನಲ್ಲಿ ಜಗತ್ ಪ್ರಸಿದ್ಧ ರಾಷ್ಟ್ರೀಯ ಪರೇಡ್ಗಳು ನಡೆಯುತ್ತವೆ. ಭೂಪಡೆ, ವಾಯುಪಡೆ ಹಾಗೂ ನೌಕಾಪಡೆ ನಮ್ಮ ಭಾರತ ದೇಶದ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಇಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸಲಾಗುವುದು. ಭಾರತವು ನಮ್ಮ ದೇಶ, ಭಾವೈಕ್ಯತೆಯು ಇದರ ಜೀವವಾಗಿದೆ. ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಇತಿಹಾಸ ಮತ್ತು ವೀರ ಧೀರರ ಪರಂಪರೆಯ ಹಿನ್ನೆಲೆ ಇದೆ. ಅಲ್ಲದೆ ದೇಶಕ್ಕೆ ಸೌಹಾರ್ದತೆ, ಶಾಂತಿ, ಸಹಿಷ್ಣುತೆ, ಸಮಾನತೆಯು ದೇಶವನ್ನು ಭದ್ರಪಡಿಸುವ ಬಹುಮುಖ್ಯ ಮೌಲ್ಯಗಳಾಗಿವೆ. ಭಾರತೀಯರಾದ ನಾವು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ತಮ್ಮ ತ್ಯಾಗ ಬಲಿದಾನಗಳಿಂದ ದೇಶವನ್ನು ಕಾಪಾಡು ಭೂಸೇನೆ, ವಾಯುಸೇನೆ ಹಾಗೂ ನೌಕಾಸೇನೆ ಎಲ್ಲಾ ಸೈನಿಕರಿಗೂ ಹಾಗೂ ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ವಿಜ್ಞಾನಿಗಳಿಗೂ ತಂತ್ರಜ್ಞರಿಗೂ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರಿಗೂ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಗೌರವ ಸಲ್ಲಿಸುತ್ತಾ ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳಿಂದ ಪ್ರತೀಕವಾದ ಸಂಗೊಳ್ಳಿ ರಾಯಣ್ಣನ ಕಲ್ಲಿಗೇರಿಸಿದ ದಿನದಂದೇ ಭಾರತ ಗಣರಾಜ್ಯವಾಗಿದ್ದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕನಸಿನ ಭಾರತ ಸಿಗಲಿ ಎಂದು ಆ ಭಾರತಾಂಬೆಯನ್ನು ಪ್ರಾರ್ಥಿಸುತ್ತೇನೆ. ಇಷ್ಟು ವಿಚಾರವನ್ನು ತಮ್ಮ ಮುಂದೆ ಮಂಡಿಸಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಬೋಲೋ ಭಾರತ್ ಮಾತಾ ಕಿ ವಂದೇ. ಧನ್ಯವಾದಗಳು.